ಸರ್, ಇವತ್ತು ವಿಶೇಷವಾಗಿ 60ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾರೆ. ಎಲ್ಲರೂ ಕೂಡ ಬಂದು ವಿಶ್ ಮಾಡ್ತಾ ಇದ್ದಾರೆ. ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಅನಿಸ್ತಾ ಇದೆ. ಮೈಸೂರು ಹೋಟ್ಲ್ ಮಾಲೀಕರ ಸಂಘದ ಸದಸ್ಯರುಗಳು, ಮಾಲೀಕರುಗಳು ಸದಸ್ಯಗಳಂತ ಎಲ್ಲರೂ ಕೂಡ ಸೇರಿಕೊಂಡು ಈ ಒಂದು ವಿಶೇಷವಾಗಿ ಆಚರಿಸಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ನಮ್ಮ ಹೋಟ್ಲ್ ಮಾಲೀಕರುಗಳಿಗೆ ಸಾಕಷ್ಟು ಸಮಸ್ಯೆಗಳು ದಿನನಿತ್ಯ ಇರ್ತವೆ. ನಾವು ಸಾಧ್ಯವಾದಷ್ಟು ಅವರಿಗೆ ಸಮಸ್ಯೆಗಳನ್ನ ಬಗೆಹರಿಸ್ಕೊಡೋದ್ರಲ್ಲಿ ನಾವು ಸದಾ ಮುಂಚೂಣಿಲಿದ್ದೀವಿ. ಹಾಗಾಗಿ ಅವರು ಒಂದು ಪ್ರೀತಿಯಿಂದ ಈ ಒಂದು ಜನ್ಮದಿನದ ದಿನಾಚರಣೆಯನ್ನು ಆಚರಿಸ್ತಾ ಇದ್ದಾರೆ. ಭಾಳ ಖುಷಿಯಿದೆ. ಇಲ್ಲಿ ದೊಡ್ಡವರು ಚಿಕ್ಕವರು ಅಂದರೆ ಎಲ್ಲ ವರ್ಗದ ಎಲ್ಲ ಥರ ABCD ಎಲ್ಲ ಥರ ಕ್ಷೇತ್ರದಲ್ಲಿರುವಂಥರು ಮಾಲೀಕರುಗಳು, A ಕ್ಲಾಸ್, B ಕ್ಲಾಸ್, E ಕ್ಲಾಸ್, ಮಿಡ್ಲ್ ಕ್ಲಾಸ್, ಅಪ್ಪರ್ ಕ್ಲಾಸ್ ಎಲ್ಲ ಥರನೂ ಮಾಲೀಕರುಗಳು ನಮಗೆ ಶುಭ ಕೋರೋದರಲ್ಲಿ ಸಂತೋಷ ವ್ಯಕ್ತಪಡಿಸಿ ಶುಭ ಕೋರಿದ್ದಾರೆ ಅಂತ ಹೇಳಲಿಕ್ಕೆ ಭಾಳ ಖುಷಿ ಆಗ್ತಾಯಿದೆ. ಇದೇ ರೀತಿ ಹೋಟೆಲ್ ಮಾಲೀಕರ ಸಮಸ್ಯೆಗಳು ಕೊಂಡು ಸಾಧ್ಯವಾದಷ್ಟು ನಾವು ಬಗೆಹರಿಸೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದರಿಂದ ಅವರು ನಮಗೆ ಪ್ರೀತಿಯಿಂದ ಈ ಒಂದು ಶುಭಾಶಯನ ವರ್ಷ ಕೋರ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಬದಲಾವಣೆ ಆಗ್ತಾಯಿದೆ. ಪ್ರತಿದಿನ, ಪ್ರತಿನಿತ್ಯ, ಪ್ರತಿ ತಿಂಗಳು, ಪ್ರತಿ ವರ್ಷ ಬದಲಾವಣೆ ಆಗ್ತಾಯಿದೆ. ಬದಲಾವಣೆಗೆ ತಕ್ಕಂತೆ ನಾವು ಕೂಡ ಬದಲಾವಣೆ ಮಾಡಿಸ್ತಾ ಇದ್ದೀವಿ. ಬದಲಾವಣೆಗೆ ತಕ್ಕಂತೆ ಅವರು ಕೂಡ ಜನರ ನಿರೀಕ್ಷೆ ಹೇಗಿದೆ. ಆಮೇಲೆ ಈಗೆಲ್ಲ ಸ್ಪರ್ಧಾತ್ಮಕ ಪ್ರಪಂಚ, ಸ್ಪರ್ಧೆ ಕೊಟ್ಟು ನಿಲ್ಲಬೇಕು ಪ್ರಪಂಚ ನಮ್ಮ ಈ ಒಂದು ಉದ್ಯಮದಲ್ಲಿ. ಅದರಲ್ಲೂ ವಿಶೇಷವಾಗಿ ಆತಿಥ್ಯ ರತ್ನ ಉದ್ಯಮದಲ್ಲಿ, ಅತಿಥಿ ದೇವೋಭವ ಉದ್ಯಮದಲ್ಲಿ ನಾವು ಸಾರ್ವಜನಿಕರಿಗೆ ಉತ್ತಮವಾದ ಆಹಾರ ನೀಡಬೇಕು, ಉತ್ತಮವಾದ ಸೇವೆ ನೀಡಬೇಕು. ಸರ್ವಿಸ್ ಸೆಕ್ಟರ್ ಇದು. ಸೇವೆಯನ್ನು ಚೆನ್ನಾಗಿ ನೀಡೋದ್ರ ಮೂಲಕ ನಮ್ಮ ಉದ್ಯಮ ಇನ್ನೂ ಎತ್ತರಕ್ಕೆ ಬೆಳೀತಾ ಇದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಈ ಒಂದು ಉದ್ಯಮದಲ್ಲಿ ಏರುಪೇರುಗಳು ಇರ್ತವೆ. ಅಂದರೆ ಒಂದು ಸಂಕಷ್ಟದ ಪರಿಸ್ಥಿತಿಗಳು ಇರ್ತವೆ, ಉತ್ತುಂಗದ ಪರಿಸ್ಥಿತಿಗಳು ಇರ್ತವೆ. ಎರಡೂ ಕೂಡ ನೀವು ನಿಮ್ಮ ಒಂದು ಅವಧಿಯಲ್ಲಿ ನೋಡಿರ್ತಾರೆ. ಬಟ್ ಈಗಿನ ಸಂದರ್ಭದಲ್ಲಿ ರೇಟ್ ಹೆಚ್ಚಾಗಿರೋದು, ಸಿಲಿಂಡರ್ ಸಮಸ್ಯೆಗಳಾಗಿರ್ಬೋದು, ಇದನ್ನೆಲ್ಲ ನೋಡಿದಾಗ ಸಾಮಾಜಿಕವಾಗಿ ಈಗ ಹೋಟೆಲ್ ಮಾಲೀಕರು ಎದುರಿಸ್ತಿರುವ ಸವಾಲುಗಳ ಬಗ್ಗೆ ಹೇಳೋದಾದ್ರೆ ಅದರಲ್ಲೂ ಕೆಲವರು ತುಂಬ ಕಷ್ಟದಲ್ಲಿರ್ತಾರೆ. ಅವ್ರ ಬಗ್ಗೆ ಏನು ಹೇಳ್ತೀರಾ ಅಂತ ಸರ್? ಈಗ ಏನಕ್ಕೆ ಅಂದರೆ ಸದಾ ಒಂದಲ್ಲ ಒಂದು ರೀತಿಯಲ್ಲಿ ಈ ಹೋಟ್ಲ್ ಉದ್ಯಮದಲ್ಲಿ ಕಷ್ಟಗಳು ಇದ್ದೇ ಇರುತ್ತೆ. ಸುಖವಾಗಿದ್ದರೆ ಯಾಕೆ ಹೋಟ್ಲ್ ಉದ್ಯಮ ನಡೆಸೋಕ್ಕಾಗುತ್ತೆ? ಸುಖವಾದಿದ್ದರೆ ಹೋಟ್ಲ್ ಉದ್ಯಮ ಎಲ್ಲರೂ ಮಾಡ್ತಾರೆ. ಇದು ಒಂಥರ 50% ಸುಖ, 50% ಕಷ್ಟದಲ್ಲೇ ಇದು ಹೋರಾಟ. ಇದು ಹೋಟೆಲ್ ಉದ್ಯಮ ಅಂದರೆ ದೊಡ್ಡ ಹೋರಾಟದ ಮೂಲಕ ಈ ಉದ್ಯಮವನ್ನು ನಡೆಸಬೇಕಾಗುತ್ತೆ. ಪ್ರತಿನಿತ್ಯ, ಪ್ರತಿದಿನ ಹೋರಾಟದ ಮೂಲಕನೇ ಈ ಉದ್ಯಮ ಪ್ರಾರಂಭ ಆದಾಗಲಿಂದ ಮುಕ್ತಾಯ ಆಗೋವರೆಗೂ ಹೋರಾಟ ಅಂತಲೇ ಹೇಳಲಿಕ್ಕೆ ಹೋದರೆ ಈ ಹೋರಾಟದ ವಿವಿಧ ರೂಪದಲ್ಲಿರುತ್ತೆ. ಗ್ರಾಹಕರಿಗೆ ಒಳ್ಳೆಯ ಊಟೋಪಚಾರ ನೀಡೋದಿರಲಿ, ಸರ್ಕಾರಿ ಇಲಾಖೆಗಳ ಕೆಲಸಗಳು, ಲೈಸೆನ್ಸ್ಗಳದ್ದು ಮತ್ತು ಉತ್ತಮವಾದ ಸೇವೆ ಕೊಡೋದಾಗಲಿ, ಇವೆಲ್ಲವೂ ಕೂಡ ಹೋರಾಟದ ಮೂಲಕ. ವ್ಯಾಪಾರ ಕೆಲವ್ರಿಗಿರುತ್ತೆ, ಕೆಲವು ಇನ್ವೆಸ್ಟ್ಮೆಂಟ್ ಇರ್ತವೆ. ಕೆಲವು ಇನ್ವೆಸ್ಟ್ಮೆಂಟು ಸ್ವಂತ ಕಟ್ಟಡ, ಸ್ವಲ್ಪ ಎಲ್ಲ ಬಾಡಿಗೆ ಕಟ್ಟಡ ಇರುತ್ತೆ. ಬಾಡಿಗೆ ಕಟ್ಟಡದವ್ರಿಗೆ ಸಮಸ್ಯೆಗಳು ಜಾಸ್ತಿ ಇರುತ್ತೆ. ಆ ಸಮಸ್ಯೆಗಳನ್ನ ಎಲ್ಲ ಎದುರಿಸಿ ನಿಭಾಯಿಸ್ಕೊಂಡು ಹೋಟ್ಲ್ ಉದ್ಯಮ ನಡೆಸೋದೇ ಒಂದು ಜೀವನ ಅಂತ ಹೇಳ್ಬಿಟ್ಟು ನಾವಂತೂ ಭಾವಿಸಿದ್ದೀವಿ. ಸರ್, ಈಗ ಈ 60 ವರ್ಷದಲ್ಲಿ ಹೋಟೆಲ್ ಉದ್ಯಮ ನಿಮಗೆ ವೃತ್ತಿ ಸಂತೃಪ್ತಿ ಎಷ್ಟು ಕೊಟ್ಟಿದೆ ಅಂತ ಈಗ ವಿಶ್ ಮಾಡಿರೋದೆಲ್ಲ ನೋಡಿದ್ರೆ ನಿಮ್ಗೆ ಎಷ್ಟು ಸಂತೃಪ್ತಿ ಇದೆ? ತೃಪ್ತಿ ಇದೆ ನನಗೆ. ಯಾಕೆಂದರೆ ನಾನು 37 ವರ್ಷಗಳಿಂದ ಈ ಉದ್ಯಮದಲ್ಲಿ ಇದ್ದೀನಿ. ನನಗಂತೂ 37 ವರ್ಷಗಳಲ್ಲಿ ಹಲವಾರು ಹಂತಗಳಲ್ಲಿ ನಾನು ಏಳು ಬೀಳುಗಳನ್ನ ನೋಡ್ಕೊಂಡು ಬಂದಿರೋದ್ರಿಂದ ನನಗೆ ಸಂಪೂರ್ಣವಾದ ತೃಪ್ತಿ ಇದೆ. ನಮ್ಮವರು ಕೂಡ ಸಾಧ್ಯವಾದಷ್ಟು ನಾವು ನ್ಯಾಯ ಒದಗಿಸುವಂಥ ಕೆಲಸ ಹೋರಾಟದ ಮೂಲಕ ನಾವು ಮಾಡಿಕೊಟ್ಟಿದ್ವಿ. ಸಂತೋಷ ಇದೆ. ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಿಮ್ಮ ಸಹೋದ್ಯೋಗಿಗಳಿಗೆ? ಹೋಟ್ಲ್ ಉದ್ಯಮದಲ್ಲಿ ಪ್ರಾಮಾಣಿಕತೆಯಿಂದ ಸೇವೆ, ಉತ್ತಮವಾದ ಆಹಾರ, ಆರೋಗ್ಯಕರವಾದ ಆಹಾರ, ಸ್ವಚ್ಛತೆ ಕಾಪಾಡಿಕೊಂಡು ಪ್ರತಿಯೊಬ್ಬರು ಕೂಡ ಸಾರ್ವಜನಿಕರ ಒಂದು ಆರೋಗ್ಯವನ್ನು ಕಾಪಾಡೋ ನಿಟ್ಟಿನಲ್ಲಿ ಸೇವೆ ನೀಡಿ ಅಂತ ನಾನು ಹೇಳಲಿಕ್ಕೆ ನಾನು ಬಯಸ್ತೀನಿ.